ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಚಾನಲ್ ಇದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ B.Ed ವಿದ್ಯಾರ್ಥಿಗಳಿಗೆ 2024 ಒಂದು ಎರಡನೇ ಒಂದು ಲೀಸ್ಟ್ ಬಿಡೋದು ಅಂತ ವಿಚಾರವಾಗಿ ಮೊದಲನೇ ಲೀಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರೊಸೀಜರ್ ಮಾಡಲಿಕ್ಕೆ ಚಲನ್ ಜನರೇಟ್ ಆಗ್ತಾ ಇಲ್ಲ ಅಂತ ಮಾಹಿತಿ ಇತ್ತು. ಸೊ ಆದ್ದರಿಂದ ನಿಮಗೆ 16ನೇ ತಾರೀಕು ಬರಬೇಕಾಗಿರುವಂತಹ ಸೀಟ್ ಮ್ಯಾಟ್ರಿಕ್ಸನ್ನು 18ನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತೇವೆ ಅಂತ ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿರುವಂಥದ್ದು. ಮತ್ತು 21ನೇ ತಾರೀಕಿಗೆ ನಿಮಗೆ ಒಂದು ಎರಡನೇ ಒಂದು ಲೀಸ್ಟನ್ನು ಬಿಡಬೇಕಾಗಿತ್ತು, ಎರಡನೇ ಸುತ್ತಿನ ಲೀಸ್ಟನ್ನು ಬಿಡಬೇಕಾಗಿತ್ತು. ಅದು ಕೂಡ ಮುಂದೆ ಹೋಗುತ್ತೆ. ಯಾಕಂತಂದರೆ 20ನೇ ತಾರೀಕು 21ನೇ ತಾರೀಕಿನವರೆಗೂ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ನೀಡ್ತಾ ಇರುವಂಥದ್ದು. ಸೊ ಸ್ವಲ್ಪ ಬದಲಾವಣೆ ಆಗಿರುವಂಥದ್ದು ಡೇಟ್ಗಳಲ್ಲಿ. ಸೊ ಈ ಮೂಲಕ ಈ ಒಂದು ಶಾಲಾ ಶಿಕ್ಷಣದವರು ತಿಳಿಸಿರುವಂಥದ್ದು ಒಂದು ನೋಟಿಸ್ನ ಮೂಲಕ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇರುವಂಥದ್ದು, ನಮಗೆ SC ಕಾಸ್ಟು, SC ST ಕಾಸ್ಟು ಹಾಗೂ 2A 2B 3B ಸೊ ಅಂಥವ್ರಿಗೆ ಇನ್ನೂರಿಗೂ 70% ಆಗಿದ್ದರೂ ಕೂಡ ಸೀಟ್ ಲಭ್ಯವಾಗ್ತಾ ಇಲ್ಲ ಅಂತೆ. ಸೊ ಆದಷ್ಟು ವಿದ್ಯಾರ್ಥಿಗಳೇ ನೀವು ಸೀಟನ್ನು ಲಭ್ಯ ಆಗಬೇಕಂತಂದರೆ ನಿಮಗೆ ಹೆಚ್ಚಿನ ಒಂದು ಕಾಲೇಜನ್ನು ನೀವು ಕೊಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಸಮಯದಲ್ಲಿ ಕಡಿಮೆ ಕಾಲೇಜನ್ನು ಕೊಟ್ಟರೆ ನಿಮಗೆ ಸೀಟ್ ಸಿಗೋದಿಲ್ಲ. ಆದಷ್ಟು ಹೆಚ್ಚಿನದಾಗಿ ಕಾಲಮನ್ನು ಫುಲ್ ಮಾಡಿ. ಒಂದು 398 ಕಾಲೇಜ್ ಇದ್ದರೆ ಒಂದು 20-30 ಮೇಲೆ ನೀವು ಕಾಲೇಜನ್ನು ಆ್ಯಡ್ ಮಾಡಿ ನಿಮ್ಮ ಪರ್ಸೆಂಟೇಜ್ಗೆ ಸಿಗ್ಬೋದು ಎರಡನೇ ರೌಂಡ್ಗೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದೀರಾ, ಒಂದು ಆಪ್ಷನ್ ಎಂಟ್ರಿ ಸಮಯದಲ್ಲಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ತಾ ಇಲ್ಲ. ಆದ್ದರಿಂದ ನಿಮಗೆ ಹೆಚ್ಚಿನದಾಗಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೀಟ್ ಲಭ್ಯವಾಗ್ತಾ ಇಲ್ಲ ಅಂತ ಮಾಹಿತಿ ಇರುವಂಥದ್ದು. ಸೊ ನಾ ಹೇಳಿದಾಗೆ ಮಾಡಿ ಅಂದರೆ ಆಪ್ಷನ್ ಎಂಟ್ರಿ ಸಮಯದಲ್ಲಿ ಹೆಚ್ಚಿನಿಂದ ಕಾಲೇಜನ್ನು ಕೊಡಬೇಕಾಗುತ್ತೆ. ಇದಾಗಿ ಇವತ್ತಿನ ವಿಡಿಯೋ ಮುಂದೆ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.